ನಮಸ್ತೆ ಗೆಳೆಯರಿ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ 25 ವಾರ ಥಿಯೇಟರ್ಗಳಲ್ಲಿ ಪ್ರದರ್ಶನ ಕಂಡ ಚಿತ್ರಗಳ ಬಗ್ಗೆ ಲಿಸ್ಟ್ ಮಾಡಿ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಕೆಲವು ಚಿತ್ರಗಳು ಮಿಸ್ ಆಗಿದ್ವು. ಅವನ್ನೆಲ್ಲ ಹುಡುಕಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವಿನ್ನೂ ಮೊದಲ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಬನ್ನಿ ಈಗ ಈ ವಿಡಿಯೋ ಶುರು ಮಾಡೋಣ. ಶಬ್ದವೇದಿ. ಇದು ಡಾಕ್ಟರ್ ರಾಜ್ಕುಮಾರ್ ಅವರು 6 ವರ್ಷಗಳ ನಂತರ ಆಕ್ಟ್ ಮಾಡಿದ ಚಿತ್ರ ಹಾಗೂ ಕೊನೆಯ ಚಿತ್ರ. 2000 ಇಸ್ವಿಯಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಎಸ್ ನಾರಾಯಣ್ ನಿರ್ದೇಶನ ಮಾಡಿರ್ತಾರೆ. ರಾಜ್ಕುಮಾರ್ ಅವ್ರ ಜೊತೆ ಜಯಪ್ರದಾ ಹೀರೋಯಿನ್ ಕಾಣಿಸ್ಕೊಂಡಿರ್ತಾರೆ. ಇದು ಬೆಂಗಳೂರಿನ ಕಪಾಲಿ ಚಿತ್ರಮಂದಿರದಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಬಡವರ ಬಂಧು. ಇದು 1976ರಲ್ಲಿ ರಿಲೀಸ್ ಆದ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ. ಇದನ್ನು ವಿಜಯ್ ನಿರ್ದೇಶನ ಮಾಡಿರ್ತಾರೆ. ರಾಜ್ಕುಮಾರ್ ಅವ್ರ ಜೊತೆ ಜಯಮಾಲಾ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಲಿಸ್ಟ್ಗೆ ಸೇರಿದೆ. ಜಮೀನ್ದಾರು. ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಚಿತ್ರ. ವಿಷ್ಣುವರ್ಧನ್ ಅವ್ರ ಜೊತೆ ಪ್ರೇಮ, ಹೇಮಾ ಚೌಧರಿ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 2002ರಲ್ಲಿ ರಿಲೀಸ್ ಆಗಿರುತ್ತೆ. ಎಸ್ ನಾರಾಯಣ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಕಾಂಬಿನೇಷನ್ನಲ್ಲಿ ಬಂದ ಜಮೀನ್ದಾರರು 25 ವಾರಗಳ ಪ್ರದರ್ಶನ ಕಂಡಿದೆ. ಗಿರಿಕನ್ಯೆ. ಇದು ದೊರೆ ಭಗವಾನ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಂಬಿನೇಷನ್ನಲ್ಲಿ 1977ರಲ್ಲಿ ಬಂದ ಚಿತ್ರ. ರಾಜ್ಕುಮಾರ್, ಜಯಮಾಲಾ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಚಿತ್ರಮಂದಿರಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಲಿಸ್ಟ್ಗೆ ಸೇರಿದೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಾಧವಿ ಕಾಂಬಿನೇಷನ್ನಲ್ಲಿ ಬಂದ ಚಿತ್ರ. ಸಂಗೀತಂ ಶ್ರೀನಿವಾಸ್ ಇದನ್ನು ನಿರ್ದೇಶನ ಮಾಡಿರ್ತಾರೆ. 1986ರಲ್ಲಿ ರಿಲೀಸ್ ಆಗಿರುತ್ತೆ. ಇದು 26 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಹೃದಯ ಗೀತೆ. ಇದು ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಭವ್ಯ ಕಾಂಬಿನೇಷನ್ನಲ್ಲಿ ಬಂದ ಚಿತ್ರ. ಎಚ್ ಆರ್ ಭಾರ್ಗವ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಇದು 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ರಾಜ ನನ್ನ ರಾಜ. ಇದು 1976ರಲ್ಲಿ ರಿಲೀಸ್ ಆದ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ. ಇದನ್ನು ಎ ವಿ ಶೇಷಗಿರಿರಾವ್ ನಿರ್ದೇಶನ ಮಾಡಿರ್ತಾರೆ. ರಾಜ್ಕುಮಾರ್, ಆರತಿ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಲಿಸ್ಟ್ಗೆ ಸೇರಿದೆ. ಸತ್ಯ ಹರಿಶ್ಚಂದ್ರ. ಇದು 1965ರಲ್ಲಿ ರಿಲೀಸ್ ಆಗಿರುತ್ತೆ. ಇದು ಮೊದಲಿಗೆ ರಿಲೀಸ್ ಆದಾಗ ಥಿಯೇಟರ್ಗಳಲ್ಲಿ 100 ದಿನ ಅಷ್ಟೇ ಪ್ರದರ್ಶನ ಕಂಡಿರುತ್ತೆ. ಆದರೆ ಮತ್ತೆ 27 ವರ್ಷಗಳ ನಂತರ 1992ರಲ್ಲಿ ರಿಲೀಸ್ ಮಾಡಿದಾಗ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಇದನ್ನು ಹುಣಸೂರು ಕೃಷ್ಣಮೂರ್ತಿ ನಿರ್ದೇಶನ ಮಾಡಿದ್ದು. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಬಂಡರಿಬಾಯಿ ನರಸಿಂಹರಾಜು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಆಪ್ತರಕ್ಷಕ. ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರ 200ನೇ ಚಿತ್ರ ಹಾಗೂ ಕೊನೆಯ ಚಿತ್ರ. 2010ರಲ್ಲಿ ರಿಲೀಸ್ ಆಗಿರುತ್ತೆ. ಪಿ ವಾಸು ಇದನ್ನು ನಿರ್ದೇಶನ ಮಾಡಿದ್ದು. ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಲಿಸ್ಟ್ಗೆ ಸೇರಿದೆ. ಬೇಡರ ಕಣ್ಣಪ್ಪ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಚಿತ್ರ. 1954ರಲ್ಲಿ ರಿಲೀಸ್ ಆಗಿರುತ್ತೆ. ಎಚ್ ಎಲ್ ಎನ್ ಸಿಂಹ ಇದನ್ನು ನಿರ್ದೇಶನ ಮಾಡಿರ್ತಾರೆ. ರಾಜ್ಕುಮಾರ್ ಅವರ ಜೊತೆ ಬಂಡರಿಬಾಯಿ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 1 ವರ್ಷ ಪ್ರದರ್ಶನ ಕಂಡಿದೆ. ಸಮಯದ ಬೊಂಬೆ. ಇದು 1984ರಲ್ಲಿ ದೊರೆ ಭಗವಾನ್ ನಿರ್ದೇಶನದಲ್ಲಿ ಬಂದಿರುತ್ತೆ. ರಾಜ್ಕುಮಾರ್, ರೂಪಾದೇವಿ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 26 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಲಿಸ್ಟ್ಗೆ ಸೇರಿದೆ. ಸಿಂಹಾದ್ರಿಯ ಸಿಂಹ. ಇದು 2007ರಲ್ಲಿ ರಿಲೀಸ್ ಆದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಚಿತ್ರ. ಎಸ್ ನಾರಾಯಣ್ ಇದನ್ನು ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಮೀನಾ, ಭಾನುಪ್ರಿಯ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಬಬ್ರುವಾಹನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಸರೋಜಾದೇವಿ ಕಾಂಬಿನೇಷನ್ನಲ್ಲಿ 1977ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಹುಣಸೂರು ಕೃಷ್ಣಮೂರ್ತಿ ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ತಾಯಿಗೆ ತಕ್ಕ ಮಗ. ಇದು 1975ರಲ್ಲಿ ರಿಲೀಸ್ ಆದ ಚಿತ್ರ. ಪೇಕೆಟಿ ಶ್ರೀನಿವಾಸ್ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, ಆರತಿ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಲಿಸ್ಟ್ಗೆ ಸೇರಿದೆ. ಭಾಗ್ಯವಂತ. ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿರ್ತಾರೆ. ಲೀಡ್ ರೋಲ್ನಲ್ಲಿ ಮಾಸ್ಟರ್ ಲೋಹಿತ್ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಚೈಲ್ಡ್ ಡಾಕ್ಟರ್ ಆಗಿ ಆ್ಯಕ್ಟ್ ಮಾಡಿರ್ತಾರೆ. ಇದನ್ನು ಬಿ ಎಸ್ ರಂಗನ್ ನಿರ್ದೇಶನ ಮಾಡಿದ್ದು. 1981ರಲ್ಲಿ ರಿಲೀಸ್ ಆಗಿರುತ್ತೆ. ಇದು ಥಿಯೇಟರ್ಗಳಲ್ಲಿ 28 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಸಿಲ್ವರ್ ಜೂಬ್ಲಿ ಲಿಸ್ಟ್ಗೆ ಸೇರಿದೆ. ಇಂದಿನ ರಾಮಾಯಣ. ಇದು ಡಾಕ್ಟರ್ ವಿಷ್ಣುವರ್ಧನ್ ರವರ ಚಿತ್ರ. 1984ರಲ್ಲಿ ರಾಜಚಂದ್ರ ನಿರ್ದೇಶನದಲ್ಲಿ ಮೂಡಿ ಬಂದಿರುತ್ತೆ. ವಿಷ್ಣುವರ್ಧನ್ ಜೊತೆ ತುಳಸಿರವರು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಮೈಸೂರಿನಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ನೋಡೋದಲ್ಲ ಗೆಳೆಯರೆ, ಇವಿಷ್ಟು ಚಿತ್ರಗಳು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ರವರ ಸಿಲ್ವರ್ ಜೂಬ್ಲಿ ಲಿಸ್ಟ್ಗೆ ಸೇರಿದಂಥ ಸಿನಿಮಾಗಳಾಗಿರ್ತವೆ. ಪಾರ್ಟ್ 1ನಲ್ಲಿ ಬಿಟ್ಟ ಕೆಲವು ಚಿತ್ರಗಳನ್ನು ಪಾರ್ಟ್ 2ನಲ್ಲಿ ಹೇಳಿದ್ದೀನಿ. ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಚಿತ್ರಗಳನ್ನು ಕೊಟ್ಟಿರೋರು ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ರವರು. ಹಾಗಾಗಿ ಇವರಿಬ್ಬರ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡಿದ ಚಿತ್ರಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟರೆ ಇವರಿಬ್ಬರಿಗೂ ಬೇರೆ ಯಾವ ಥರನೂ ಹೋಲಿಕೆ ಮಾಡಿಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.